ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇದು ನಾವು ಚಿಕ್ಕಮಂಗ್ಳೂರಿಗೆ ಹೋಗಿರುವಂಥ ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಲಾಗಲ್ಲಿ ನಾವು ಏನೇನು ಮಾಡಿದ್ವಿ ಅಂತ ಹಾಕಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತ ಹೇಳಿದರೆ ನೋಡ್ಕೊಂಡು ಬನ್ನಿ. ನಮ್ಮನೆ ಮಗು ಸ್ಟೇರಿಂಗ್ ತಿರ್ಸ್ತಿತ್ತೀಗ ಡ್ರೈವರ್ ಕೆಲಸ ಬಿಟ್ಟಿರ ಡ್ರೈವರ್ ಅಸಿಸ್ಟೆಂಟ್. ಹೆಲೋ ಗೈಸ್. ಹಾಗೆ ನೆಕ್ಸ್ಟ್ ನಾವು ಇವಾಗ ಜೆರಿ ಫಾಲ್ಸ್ ಹೋಗ್ತಾ ಇದ್ವಿ. ಅಂದರೆ ಇವಾಗ ಟೈಮ್ ಬಂದುಬಿಟ್ಟು 6 o'clock ಆಗಿದೆ. ನಾವು ಸ್ವಲ್ಪ ರೆಸ್ಟ್ ಮಾಡಿ ಹೊರಟಿದ್ದು. ಜೆರಿ ಫಾಲ್ಸ್ ನಿಯರ್ ಇದೆ ಅಂತ ಹೇಳಿ ಗೊತ್ತಾಯಿತು. ಸೊ ಹಾಗಾಗಿ ಹೋಗ್ತಾ ಇದ್ವಿ. ಹಾಗೆ ಹೋಗುವಾಗ ರೂಟಲ್ಲಿ ಈ ರೀತಿ ನೋಡಿ ಚಿಕ್ಕಮಗಳೂರು ಅಂತ ಹೇಳಿ ಬೋರ್ಡ್ ಹಾಕಿದ್ರು. ಸೊ ಅದ್ರ ಪಕ್ಕದಲ್ಲಿ ಕಾಫಿ ಶಾಪ್ ಇದೆ ಅಂತ ಗೊತ್ತಾಯಿತು. ಹಾಗೆ ಹೋಗ್ತಾ ಕಾಫಿ ಕುಡ್ಕೊಂಡು ಮುಂದೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ಹಾಗಾಗಿ ಅಲ್ಲಿ ಸ್ವಲ್ಪ ಹೊತ್ತು ಕಾರ್ ನಿಲ್ಲಿಸ್ಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ, ಫೋಟೋ ಎಲ್ಲ ತಗೊಂಡು. ಆ್ಯಕ್ಚುಲಿ ಫ್ರೆಂಡ್ಸ್, ಇಲ್ಲಿ ಎಷ್ಟೋ ಜನ ಚಿಕ್ಕಮಗಳೂರು ಅಂತ ಅಂದ್ಕೊಂಡಿದ್ರು, ಬಟ್ ಅದು ರಾಂಗ್. ಚಿಕ್ಕಮಗಳೂರು, ರಿಯಲ್ ನೇಮ್ ಬಂದ್ಬಿಟ್ಟು ಚಿಕ್ಕಮಗಳೂರು ಅಂತ ಹೇಳಿ. ನೋಡಿ ಇಲ್ಲಿ ಕಾಫಿ ತಗೊಂಡಿತ್ತು. ಆ್ಯಕ್ಚುಲಿ ಫ್ರೆಂಡ್ಸ್, ಕಾಫಿ ನೋಡಿದ್ರೇ ಕುಡಿಬೇಕನ್ನಿಸ್ತಾ ಇದೆ. ಸೊ ನೋಡೋಣ ಇವಾಗ ಹೇಗಿದೆ ಅಂತ ಹೇಳಿ. ವಾವ್, ಸಖತ್ತಿದೆ ಕಾಫಿ. ತುಂಬ ಸ್ಟ್ರಾಂಗ್ ಇದೆ ಅನಿಸ್ತು ನನಗೆ. ಹಾಗೆ ಫ್ರೆಂಡ್ಸ್, ನೀವೇನಾದರೂ ಚಿಕ್ಕಮಗಳೂರು ಕಡೆ ಹೋಗಿದ್ದರೆ ಖಂಡಿತ ಒಂದ್ಸಲ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ ಕಾಫಿ. ಸೊ ನಾವು ಹಾಗೆ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಅಲ್ಲಿಂದ ಜೆರಿ ಫಾಲ್ಸ್ ಹೋಗ್ತಾ ಇದ್ವಿ. ಜೆರಿ ಫಾಲ್ಸ್ ಹೋಗ್ತಾ ನೀವಿಲ್ಲಿ ರೂಟ್ ನೋಡ್ಬೋದು, ಫುಲ್ ಕರ್ವ್ ರೂಟ್ ಇದೆ, ತುಂಬಾ ಚೆನ್ನಾಗಿದೆ. ಹಾಗೆ ನಾವು ಇಲ್ಲಿ ರೀಚ್ ಆದ್ವಿ. ಬಟ್ ಜೆರಿ ಫಾಲ್ಸ್ ಹೋಗಲಿಕ್ಕೆ ನಾವು ಇಲ್ಲಿಂದ ಅವರ ಟ್ಯಾಕ್ಸಿಯಲ್ಲೇ ಹೋಗಬೇಕು, ನಮ್ಮ ಕಾರ್ ಹೋಗಲ್ಲ. ಸೊ ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಫೈನಲಿ ಜೀಪ್ ಸಿಕ್ತು. ಇಲ್ಲಿ ಜೆರಿ ಫಾಲ್ಸ್ ಹೋಗಲಿಕ್ಕೆ ನಾವು 5 ಮೆಂಬರ್ಸ್ ಇದ್ವಿ. ಸೊ 5 ಮೆಂಬರ್ಸ್ಗೆ ಅವರು 800 ರೂಪೀಸ್ ತಗೊಳ್ತಾರೆ. ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ನೋಡಿ ಫುಲ್ ವೆಹಿಕಲ್ಸಿಂದ ಬ್ಲಾಕ್ ಆಗಿಬಿಟ್ಟಿದೆ ರೋಡೆಲ್ಲ. ಸೊ ಹಾಗಾಗಿ ನಮಗೆ ಸ್ವಲ್ಪ ಲೇಟ್ ಆಯಿತು ಹೋಗೋದು. ಇನ್ನು ಅದ್ರ ಜೊತೆಯಲ್ಲಿ ಈ ರೂಟು ಹಾಗೆ ತುಂಬ ವರ್ಸ್ಟ್ ಇದೆ, ಫುಲ್ ಹೊಂಡಗಂಡಿ ಇದೆ. ಸೊ ಏನೋ ಒಂದು ಮಾಡಿ ಅಂತೂ ಬಂದ್ವಿ, ರೀಚ್ ಆದ್ವಿ. ಸೊ ನೋಡಿ ಜೆರಿ ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ. ನೀವು ನೋಡ್ತಾ ಇರ್ಬೋದು, ಸಖತ್ತಾಗಿದೆ ನೋಡಿ. ಸೊ ನಾನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದೀನಿ, ಯಾಕಂದರೆ ಚಿಕ್ಕ ಮಗು ಇದೆ ಅಲ್ವಾ. ಸೊ ಹಾಗಾಗಿ ಬಟ್ ಅವರೆಲ್ಲರೂ ಅಲ್ಲಿ ನೀರಲ್ಲಿ ಇಳಿಲಿಕ್ಕೆ ಹೋಗಿದ್ರು. ನೋಡಿ ಎಲ್ಲರೂ ಒಬ್ಬೊಬ್ರು ಇವಾಗ ಬರ್ತಾ ಇದ್ರು. ಅಲ್ಲಿ ನೋಡಬೇಕಿತ್ತು ನೀವು, ಮೇಲ್ಗಡೆ ಎಲ್ಲ ಹತ್ಕೊಂಡಿದ್ರು. ಎಷ್ಟು ಧೈರ್ಯ ಅನಿಸ್ತಿತ್ತು ನನಗಂತೂ. ಬಟ್ ಇಲ್ಲಿ ಜೆರಿ ಫಾಲ್ಸಲ್ಲೂ ಅಷ್ಟೇ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರ್ಬೇಕು. ಯಾಕಂತ ಹೇಳಿದ್ರೆ ತುಂಬ ಲೀಚಸ್ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಇದೆ. ತುಂಬ ಜನಕ್ಕೆ ನಮ್ಮ ಎದುರುಗಡೆನೇ ತುಂಬ ಜನಕ್ಕೆ ಕಚ್ಚಿತ್ತು. ಸೊ ಹಾಗಾಗಿ ನಾವು ಫುಲ್ ಕೇರ್ಫುಲ್ ಆಗಿದ್ವಿ, ಯಾಕಂದರೆ ನಮ್ಮಲ್ಲೇ ಒಬ್ರಿಗೆ ಕಚ್ಚಿತ್ತಲ್ವ. ಸೊ ಹಾಗೆ ಜೆರಿ ಫಾಲ್ಸ್ ನೋಡಿದಂತ ನೆಕ್ಸ್ಟ್ ನಾವು ಡೈರೆಕ್ಟ್ ರೆಸಾರ್ಟ್ ಹೋದ್ವಿ. ಯಾಕಂತ ಹೇಳಿದರೆ ಎಲ್ಲರೂ ಸಹ ಫುಲ್ ಟಯರ್ಡ್ ಆಗಿದ್ವಿ. ಮತ್ತು ನೈಟ್ ಬೇರೆ ಫೈರ್ ಕ್ಯಾಂಪ್ ಇದೆ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ನೆಕ್ಸ್ಟ್ ಅದಕ್ಕೆ ರೆಡಿ ಆಗಬೇಕಂತ ಹೇಳಿ ಸೀದಾ ರೆಸಾರ್ಟ್ ಹೋದ್ವಿ. ನೆಕ್ಸ್ಟ್ ರೌಂಡ್ ನಮ್ದೀಗ ಫೈರ್ ಕ್ಯಾಂಪ್ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೆಳಗೆ ಫೈರ್ ಕ್ಯಾಂಪ್ ನಡೀತಾ ಇದೆ. ಸೊ ಅಲ್ಲಿ ಹೋಗ್ಬೇಕೀಗ. ಹಾಯ್ ಹಾಯ್. ಆ್ಯಕ್ಚುಲಿ ನಾವು ಹೋಗಿದ್ದ ದಿನ ಮಳೆ ಇಲ್ಲ ಆಗಿತ್ತು. ಸೊ ಹಾಗಾಗಿ ಫೈರ್ ಕ್ಯಾಂಪಿಗೆ ರೆಡಿ ಮಾಡಿದರು. ಬಟ್ ಮಳೆ ಇದ್ದರೆ ಮಾಡಲಿಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ಮಾಡಲ್ಲ. ಸೊ ನೆಕ್ಸ್ಟ್ ನಾವು ಫೈರ್ ಕ್ಯಾಂಪ್ ಹೋದಾಗ ಫಸ್ಟು ಡಿನ್ನರ್ ಮಾಡ್ಕೊಂಡ್ವಿ. ಡಿನ್ನರ್ ಅಂತೂ ಸಖತ್ತಾಗಿದೆ, ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ವೆರೈಟಿ, ಹಾಗೆ ತುಂಬ ವೆರೈಟಿ ಮಾಡಿದ್ದು. ಸೊ ಹಾಗೆ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫೈರ್ ಕ್ಯಾಂಪಲ್ಲಿ ನೋಡಿ ಎಲ್ಲರೂ ಒಟ್ಟಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ತುಂಬ ಎಂಜಾಯ್ ಮಾಡಿದ್ವಿ ಫೈರ್ ಕ್ಯಾಂಪಲ್ಲಿ. ತುಂಬಾ ಖುಷಿ ಆಯಿತು. ಎಲ್ಲರೂ ಸಹ ತುಂಬಾ ಎಂಜಾಯ್ ಮಾಡಿದ್ವಿ. కడప బాంబు కన్ను కయేసి బన్నె కొంప పెల్చ
ಫೈನಲಿ ಫೈರ್ ಕ್ಯಾಂಪ್ ಮುಗಿಸ್ಕೊಂಡು ಬಂದ್ವಿ. ಅಂದರೆ ಎಲ್ಲರೂ ಟಯರ್ಡ್ ಆಗಿದ್ವಿ, ಸೊ ಹಾಗಾಗಿ ಸ್ವಲ್ಪ ಬೇಗ ಮುಗಿಸ್ಕೊಂಡು ಮಲ್ಗೋ ಅಂತ ಹೇಳಿ ಎಲ್ಲರೂ ಬಂದ್ವಿ. ಯಾಕಂದರೆ ನೆಕ್ಸ್ಟ್ ಡೇ ನಮ್ಮದು ಮತ್ತೆ ಮುಳ್ಳಯ್ಯನಗಿರಿ ಹೋಗುವಂಥ ಪ್ಲ್ಯಾನ್ ಇದ್ದಿತ್ತು, ಸೊ ಹಾಗಾಗಿ ಎಲ್ಲರೂ ಬಂದು ಮಲಗ್ವಿ. ಬೆಳಗಾಯ್ತು, ಮಕ್ಕಳೆಲ್ಲ ಮೊಬೈಲ್ ಬಿಡುವುದಿಲ್ಲ. ಎಲ್ಲಿದ್ದ ಇವನು? ನಿಜ ಹೇಳಬೇಕಂದ್ರೆ ನನ್ನ ಮಗ ರಾತ್ರಿ ಇಡೀ ಮಲಗಿಲ್ಲ ಆಯಿತಾ, ಸೊ ಹಾಗಾಗಿ ಎಲ್ರಿಗೂ ಡಿಸ್ಟರ್ಬ್ ಆಗಿದೆ. ಸೊ ಅದಕ್ಕೆ ಎಲ್ಲರೂ ಬೇಗ ಎದ್ಬಿಟ್ವಿ. ಸೊ ಹೊರಗಡೆ ವ್ಯೂ ಮಾರ್ನಿಂಗ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ತುಂಬಾ ಚೆನ್ನಾಗಿದೆ, ಹೊರಗಡೆ ನೋಡ್ಲಿಕ್ಕೆ ಖುಷಿಯಾಗುತ್ತೆ. ಅಂದರೆ ವೆದರ್ ಒಳ್ಳೆ ಕೂಲ್ ಆಗಿದೆ, ಮಳೆ ಬೇರೆ ಬರ್ತಾ ಇದೆ ಲೈಟಾಗಿ, ತುಂಬಾ ಚೆನ್ನಾಗಿದೆ ಮಾರ್ನಿಂಗ್ ವೆದರ್. ಇಲ್ಲಿ ರೆಸಾರ್ಟ್ ಆಗ್ತಾ ಇದೆ. ಪ್ಲೇ ಏರಿಯಾ ಇದೆ ಮಕ್ಕಳಿಗೆ. ಈ ಚಿಕ್ಕ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಿದ್ರೆ ಎಷ್ಟು ಕಷ್ಟ ಅಂತ ಹೇಳಿ ನಿಮಗೂ ಗೊತ್ತಿದೆ ಅಂತ ಅನ್ಕೋತೀನಿ. ಇವನಂತೂ ಹೊರಗಡೆ ಹೋದ್ರೆ ತಿನ್ನೋದೇ ಇಲ್ಲ ಆಯಿತಾ. ಮನೇಲಿದ್ದರೆ ಏನೋ ಒಂದು ಕಷ್ಟ ಬಿಟ್ಕೊಂಡು ತಿನ್ನಿಸ್ತೀನಿ, ಬಟ್ ಹೊರಗಡೆ ಹೋದರೆ ಅವ್ನು ಬೇಡ ಅನ್ನೋದು ಒಂದೇ. ಟಿಫಿನ್ ರೆಡಿಯಾಗಿದೆ, ಟಿಫಿನ್ ಮಾಡಲಿಕ್ಕೆ ಹೋಗ್ಬೇಕೀಗ. ಇಲ್ಲಿರುತ್ತೆ ಟಿಫಿನು ನೋಡಿ. ನಮ್ಮವರೆಲ್ಲ ಇನ್ನೂ ರೆಡಿ ಆಗಿಲ್ಲ. ಮಕ್ಕಳೇ ಟಿಫಿನ್ ಮಾಡಲ್ವಾ? ಎಲ್ಲ ಇಂಡೋರ್ ಗೇಮ್ ಆಡ್ತೀರ? ನಾನು ಕಣೆ, ನನ್ನ ದೊಡ್ಡ ಗೇಮ್, ಇದಕ್ಕಿಂತ ದೊಡ್ಡ ಗೇಮ್ ಇಲ್ಲೇ ಇಲ್ಲ. ಗೇಮ್ ನಗುವಿನಲ್ಲಿ ಆರಂಭವಾಗಿ ಅಳುವಿನಲ್ಲಿ ಅಂತ್ಯ ಆಗುವ ಸಾಧ್ಯ ಉಂಟು. ಅದನ್ನ ಹೇಳಲ್ಲ, ಮಾರ್ಕೋಗಿಲ್ಲ, ಸೋಲು ಗೆಲು ಒಪ್ಕೊಳ್ಬೇಕು. ಇವ ಇತ್ತಲ್ಲ, ಎಲ್ಲ ಕೂಗುಕ್ ಸಿಕ್ಕತ್ತಂತ, ಅವನಿಗೆ ಕೂಗುಕ್ ಸಿಕ್ಕರು ಸೈ. ಗುರಿ ತಲುಪುವ ಸಮಯ ಉಂಟು. ನೋಡಿ 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 ಒಂದು ಸಿಕ್ಕದೊಂದು ಒಳ ಹಾಕ್ತಿದ್ದೆ. ಇವಾಗ ನೋಡಿ ಎಲ್ಲೋ ಹೋಯ್ ಬೆಳಕಣೀಗ. ಅಣ್ಣ ಕಣ್ಣು ಮುಟ್ಬೇಡಿ, ಬೇಕಾದಾಗ ಹಿಂಗ್ ತಳ್ಕಣಿ ಈಚೆ ಚೂರು ಪೌಡರ್ ಬಾಕ್ಸ್ ಆಗಿ ಇಟ್ಟಿಲ್ಲ, ಕ್ಯಾರಂ ಬೋರ್ಡ್ ಆಗಿ ಇಟ್ಟಿರ ಮಾಡಿ ಕೊಟ್ಟಿರು. ಹಾ, ಸಂಜೆ ಹೊಡೆದಾಳಿಗೆ. ಸಂಜೆ ನಾವು ಹೊಡ್ಕೊಡುದು ಅಲ್ಲ, 7 ಜೊತೆಗೆ ಹೋಗ್ತಿತ್ತು. ಅದು ಹೊಯ್ರು ಲಾಸ್ಟ್ ನಿಂಗೆ ಆಯ್ತಾ, 7 ಒಟ್ಟಿಗೆ ಹೋಗ್ತಿತ್ತು. ಇದು ಸ್ವಿಮ್ಮಿಂಗ್ ಪೂಲ್ ಹೀಗೆ ಬ್ಲಾಕ್ ಅಂಡ್ ವೈಟ್ ಬೋತ್ ನೋಡಿ. 2 ಕಾಯಿನ್ ಹೋಯ್ತು, ಬ್ಲ್ಯಾಕ್ ಅಂಡ್ ವೈಟ್. ವೆದರ್ ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ ಈಗ. ಸೇಮ್ ಪರ್ಸನ್ ಆರ್ ಇಟ್ ವಿಲ್ ಬಿ ಫಾರ್ ದ ಅದರ್ ಅಪೋನೆಂಟ್. ಇದು ಬಟ್ಟಿಗೆಲ್ಲ ಪೌಡರ್ ಆಗಿ ಕಾಣಿ ಕಾಣಿ ಗೂಗಲ್ ಮಾಡಿ ರಾಂಗ್ ರೈಟ್ ಹುಡುಕ್ತಿದ್ರು ಅಂದ್ರೆ ನಿಜವಾಗ್ಲೂ ಇತ್ತಾ? ಕೈ Fighting start now. ಫಸ್ಟ್ ಆಫ್ ಆಲ್ ಕ್ಯಾರಮ್ ರೂಲ್ಸ್ ಗೊಯ್ತಾ ನಿಂಗೆ? ಆಡುಕೆ ಬರ್ತಿಲ್ಲ, ರೂಲ್ಸ್ ಗೊಯ್ತಾನೆ ಸೈಡ್ ಆಗೈತೆ. When both black and white coin are pocketed in same shot, the shot is completely legal and both coins remain pocketed. Legal. The player who made the strike gets to continue their turn. ಕೊನೆಗೂ ಗೆದ್ದವರು ವೈಟ್ ಕಾಯಿನ್. ಆಡು ಬರ್ದಿದ್ದವ್ರು ಗೇಮ್ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಇವಾಗ ಟಿಫಿನ್ ಹೋಗ್ತಿದ್ವಿ. ಸೊ ಟಿಫಿನ್ ಸಹ ಹಾಗೆ ತುಂಬ ಚೆನ್ನಾಗಿ ಮಾಡಿದ್ರು, ತುಂಬಾ ವೆರೈಟೀಸ್ ಇಟ್ಟಿದ್ರು. ಕಣ್ ಬ್ಯಾಟಿಂಗ್ ಅಂದ್ರೆ ಕಾಣಿ ಯಾರಿಗೂ ಹೇಳುವುದಿಲ್ಲ ಬ್ಯಾಟಿಂಗ್ ಮಾಡೋಕೆ. ಕಾಣಿ ಇವಳಿತ್ತಲ್ಲ, ಯಾರಿಗೂ ಹೇಳ್ದೆ ಬಂದೇಳೆ ಆಯ್ತಾ. ಇವರು ಕಾಣಿ ಏನು ಸೈಲೆಂಟ್ ಬಾಯ್. ಇವಳಿತ್ತಲ್ಲ, ಇವಳು ಹಾಗೆ ಇವಳೊಬ್ಳು ಹೇಳಿ ಬಂದೆವು. ಇಲ್ಲಿ ನಾಷ್ಟ ಆಗ್ತಾ ಇದೆ. ನಾಷ್ಟಕ್ಕೆ ಎಂತ ಇತ್ತು ಮಕ್ಕಳೇ? ಹಾಂ, ಬಂತೆ ಪುಳಿಯೋಗರೆ ಎಲ್ಲ ಬಂದೈತ. ನಿನ್ನೆ ಅಲ್ಲಿಂದ ಪುಳಿಯೋಗರೆ ತಿಲ್ಲಿದೆ ಅಡ್ಡಿಲ್ಲ ಅನ್ಸುತ್ತೆ. ನೋಡಿ, ಎಗ್ಗಿದೆ, ವಡ, ಇಡ್ಲಿ, ಕೇಸರಿ ಬಾತ್. ಹಾಗೆ ಟಿಫಿನ್ ಎಲ್ಲ ಮುಗಿಸ್ಕೊಂಡು ಪಾರ್ಕಲ್ಲಿ ಎಲ್ಲರೂ ಆಟ ಆಡ್ತಾಯಿದ್ರು, ನೋಡು ಅಂತ ಅಲ್ಲಿ ಬಂದ್ವಿ. ಬಟ್ ತುಂಬ ಗಾಳಿ ಬೀಸ್ತಾ ಇದೆ ಅಂತ ಹೇಳಿ ನಾನು ರೆಸಾರ್ಟ್ ಹೋದೆ. ಬಟ್ ಎಲ್ಲರೂ ಆಟ ಆಡ್ತಾಯಿದ್ರು. ವಾಲಿಬಾಲ್ ಆಡ್ಲಿಕ್ಕೆ ರೆಡಿ ಆಗ್ತಾಯಿದ್ರು ಈಗ.
ಒಂದೆರಡು ಟೀಮ್ ಅಂದರೆ ನಮ್ಮವರೆಲ್ಲ ಒಂದು ಟೀಮ್ ಮಾಡಿದ್ರು, ಆಮೇಲೆ ಬೇರೆಯವರೆಲ್ಲ ಇದ್ದರು, ಅವ್ರ ಜೊತೆಗೆ ಆಡ್ತಾಯಿದ್ರು. ನಾವು ಇಲ್ಲಿ ಬಂದ್ಕೊಂಡು ಹೋಗ್ತಿದ್ವಿ. ಇದ್ದಾನೆ ಇವನು ಟಾರ್ಚರ್ ಮಗ. ಅಯ್ಯೋ ಗೊತ್ತಾಗ್ಬೇಡ ಮಗ, ಏಕ್ ಮಗ ಮಮ್ಮಿಗೆ ಮಮ್ಮಿಗೆ ಹಚ್ಚು. ಸೊ ಇವಾಗ ರೂಮ್ ಚೆಕ್ಔಟ್ ಇದೆ, ಒಂದು 11 o'clock ಆಗಿ ರೂಮ್ ಚೆಕ್ಔಟ್ ಇದೆ. ಸೊ ಇವಾಗ ನಾವು ಹೊರಡ್ತಾ ಇದ್ವಿ, ಮುಳ್ಳಯ್ಯನಗಿರಿ ಬೆಟ್ಟ ಹೋಗ್ತಾ ಇದ್ವಿ ಇವಾಗ ನಾವು. ಸೊ ಮುಳ್ಳಯ್ಯನಗಿರಿ ಬೆಟ್ಟ ಹೇಗಿದೆ ಅಂತ ನಿಮಗೂ ಸಹ ತೋರಿಸ್ತೀನಿ. ಇಟ್ಸ್ ಗೋ. ನೋಡಿ ರೂಮ್ ಚೆಕ್ಔಟ್ ಆಗಿರೋದು. ಎಲ್ಲರೂ ಮುಂದೆ ಹೋಗಿದ್ರು, ನಾವು ಇವಾಗ ಹೋಗಬೇಕು. ನನ್ನ ಮಗ ನೋಡಿ ಮಲಗಿದ್ದಾನೆ, ಹಾಗೆ ಎತ್ಕೊಂಡು ಹೋಗ್ಬೇಕೀಗ. ಡ್ರೈವರ್ ಬಾಸ್ ರೆಡಿ. ನೆಕ್ಸ್ಟ್ ನಾವು ಮುಳ್ಳಯ್ಯನಗಿರಿ ಹೋಗ್ತಾ ಇದ್ವಿ. ಮುಳ್ಳಯ್ಯನಗಿರಿ ಇಲ್ಲಿಂದ ಎಷ್ಟು ಹೊತ್ತಾಗುತ್ತೆ? ಇಲ್ಲಿಂದ ಜಸ್ಟ್ 20 minutes. ಹಾಯ್ ಹಾಯ್. ಬಟ್ ದ ಪ್ರಾಬ್ಲಮ್ ಇಸ್ ಇನ್ನೂ 1 hour ಇದೆ. ಯಾಕೆ 12ಗೆ ಮಾತ್ರ ನಮ್ಗಲ್ಲ ಎಂಟ್ರಿ ಆಗೋದು. ನಮ್ಮ ಸೆಕೆಂಡ್ ಸ್ಲಾಟ್ ಬುಕ್ ಮಾಡಿದ್ವಿ. ನಾವು ಈಗ ಬೇಕಾದ್ರೆ 5 ಹತ್ರ ಹೋಗ್ಬೋದು. ಅಂದರೆ ನಮ್ಗೆ 15 minutes ಅಲ್ಲಿ ಹೋಗ್ಬೇಕು ಅಷ್ಟೇ ಅಲ್ಲ? ಹಿಡಿತಾವೆ 45 ನಿಮಿಷ ಆಯ್ತು, 29 ಕಿಲೋಮೀಟರ್. ಅಲ್ಲ ಅಣ್ಣ, ಎಂಟ್ರೆನ್ಸಿಗೆ ಅಲ್ಲಿ ಬಿಡುವುದೇ 12 ಗಂಟೆ ಮೇಲೆ. 12 ಗಂಟೆಗೆ? ಹಾಂ, ಎಂಟ್ರೆನ್ಸ್ ಅಲ್ಲ, ನಿನ್ನೆ ಚೆಕ್ ಪೋಸ್ಟ್ ಹಿಡಿದಿರಲ್ಲ ಹೌದೌದು, ಅಲ್ಲಿ 12 ಗಂಟೆ ಸೆಕೆಂಡ್ ಸ್ಲಾಟ್. ರಂಗಿತರಂಗ ರೆಸಾರ್ಟಿಂದ ಹೊರಟಿದ್ವಿ ಇವಾಗ. ರೆಸಾರ್ಟಿಗೆ ಟಾಟಾ ಬಾಯ್ ಬಾಯ್. ರಂಗಿತರಂಗ ಬಾಯ್ ಬಾಯ್. ನೆಕ್ಸ್ಟ್ ಇಯರ್ ಎಲ್ಲ ಹರ್ಕಿಯ ಮತ್ತಲ್ಲಿ ಹೋಗಿ. ಓ ಸಿರಿ ಇದಾ? ಇಲ್ಲೇ ಅದಿಲ್ಲ, ಅದೇ ಹೇಳೋದು, ಅದೇ ಅದು ಬ್ರೇಕ್ ಕೊಟ್ಟು ಈಗ ಮುಳ್ಳಯ್ಯನಗಿರಿ ಹೋಗಲ್ಲ. ಮೇಲ್ಗಣಿ ಮುಳ್ಳಯ್ಯನಗಿರಿ 8 ಕಿಲೋಮೀಟರ್ ರೈಟ್. ನೋಡಿ ವ್ಯೂ ನೋಡಿ. ಮಂಜಿಂದ ಹವಾ ಆಯ್ತಿಲ್ಲ ಅಲ್ಲ, ಎಂತ ತೋರ್ಲಿ ಪೀಕ್ ಆಗೀಗ. ಮುಖ ಹೊಡಿತಾ ಇರುತ್ತೆ. ಪೀಕ್ ಅಲ್ಲ, ನಾವೀಗ ಬಪ್ಪು 1 ಗಂಟೆಗೆ 12ವರೆಗೆ ಇಷ್ಟೊತ್ತಿಗೆ ಮಂಜು ಹಿಂಗೆ. ನೀವು ಬೆಳಿಗ್ಗೆ ಬಂದಿದ್ರೆ ಹಾಪ್ಕೋತಿಲ್ಲ. ಮನೆ ಕೂತ್ಕೊಂಡ್ರೆ ಮ್ಯಾಲೆ ನೋಡ್ಕಂತಿಲ್ಲ ಮಂಜು ಕವಿದ ವಾತಾವರಣ. ಇಲ್ಲಿ ಆಯ್ತು 9 ಜನ ಇದೆ. ಎಲ್ಲ ಬೇಗ 10 ಗಂಟೆ ಎಲ್ಲ ಪಾರ್ಕಿಂಗ್ ಇಲ್ಲೇ ಮಾಡ್ತಿದ್ದೆ. ಯಾರಿಗಾರು ಮುಳ್ಳಯ್ಯನಗಿರಿ ಬರ್ಕನ್ಸ್ರೆ ಸ್ಯಾಟರ್ಡೆ ಸಂಡೇ ಒಂದು ಬರಬೇಡಿ ಅಂದ್ರೆ ಫುಲ್ ಟ್ರಾಫಿಕ್. 3 ಕಿಲೋಮೀಟರ್ ಟ್ರಾಫಿಕ್ ಹಂಗಾರೆ. 3 ಕಿಲೋಮೀಟರ್. ಫ್ರೆಂಡ್ಸ್, ನೀವೇನಾದರೂ ಮುಳ್ಳಯ್ಯನಗಿರಿ ಬೆಟ್ಟ ಹೋಗ್ಬೇಕಂತ ಹೇಳಿದ್ರೆ ಖಂಡಿತ ವೀಕೆಂಡ್ ಅಂತ ಹೋಗ್ಬಿಡಿ. ಸಿಕ್ಕಾಪಟ್ಟಿ ಟ್ರಾಫಿಕ್ ಇದೆ. ನಾವು ಅಲ್ಲಿ 1 ತಾಸು ನಿಂತಿದ್ವಿ, 1 hour ವೆಯ್ಟ್ ಮಾಡಿದ್ವಿ, ಆದರೂ ಕ್ಲಿಯರ್ ಆಗ್ತಾನೆ ಇಲ್ಲ, ಅಷ್ಟೊಂದು ಟ್ರಾಫಿಕ್ ಇದೆ. ಹೌದಲ್ಲ? ಹಾಂ ಹಾಂ. ಫ್ರೆಂಡ್ಸ್, ನೀವಿಲ್ಲಿ ರೋಡ್ ನೋಡ್ಬೋದು, ಸಿಕ್ಕಾಪಟ್ಟಿ ಕರ್ವ್ ಇದೆ, ಒಂದು ರೀತಿ ಹೇರ್ ಪಿನ್ ಕರ್ವ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ, ಹೋಗಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಸೊ ನೋಡ್ತಾ ಇರ್ಬೋದು ನೀವಿಲ್ಲಿ. ನನಗೆ ವೀಡಿಯೋ ಮಾಡಲಿಕ್ಕೆ ಆಗ್ತಾನೆ ಇಲ್ಲ, ಅಷ್ಟು ಕರ್ವ್ ಇದೆ.
ಹಾಗೆ ನಾವು ನೆಕ್ಸ್ಟ್ ಅಲ್ಲಿಂದ ಮತ್ತೆ ಅವ್ರ ಜೀಪಲ್ಲೇ ಹೋಗಬೇಕು, ನಮ್ಮ ಗಾಡಿ ಬಿಡಲ್ಲ ಅಲ್ಲಿ. ಸೊ ಹಾಗಾಗಿ ಅವ್ರ ಜೀಪಲ್ಲಿ ಹೋಗ್ತಾ ಇದ್ವಿ ನಾವಿವಾಗ. ಬಟ್ ಈ ರೂಟ್ ನೋಡಿದರೆ ತುಂಬಾ ಖುಷಿ ಆಗುತ್ತೆ ನಮಗೆ. ಸಿಕ್ಕಾಪಟ್ಟಿ ಕರ್ವ್ ಇದೆ, ಹಾಗೆ ನಾವು ಫುಲ್ ಪೀಕಲ್ಲಿದ್ವಿ. ಇವಾಗ ಡೌನ್ ನೋಡಿದ್ರೇ ಭಯ ಆಗುತ್ತೆ. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ, ತುಂಬಾ ಖುಷಿ ಆಗುತ್ತೆ. ನೋಡಿ ಎಷ್ಟು ಅಪ್ಪಲ್ಲಿದ್ವಿ ಅಂತ ಹೇಳಿದ್ರೆ ನಾವು ಇನ್ನೂ ಹೋಗ್ತಾನೆ ಇದ್ವಿ. ಹಾಗೆ ಇನ್ನು ಅದ್ರ ಜೊತೆಯಲ್ಲಿ ಸಿಕ್ಕಾಪಟ್ಟಿ ಗಾಳಿ ಬೀಸ್ತಾ ಇದೆ ಆಯಿತಾ. ಫುಲ್ ಗಾಳಿ ಇದೆ, ಫುಲ್ ದೂಡುತ್ತೆ, ಅಷ್ಟೊಂದು ಗಾಳಿ ಇದೆ. ಹಾಗೆ ಇಲ್ಲಿ ಬೈಕೆಲ್ಲ ಬಿಡ್ತಾರೆ ಅನಿಸುತ್ತೆ ಮೇಲ್ಗಡೆಗೆ ತಗೊಂಡು ಹೋಗ್ಲಿಕ್ಕೆ. ಸೊ ತುಂಬ ಜನ ತಗೊಂಡು ಹೋಗ್ತಾ ಇದ್ರು, ಬಟ್ ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಬಿಡ್ತಾರೇನೋ ಅನಿಸುತ್ತೆ. ನೋಡಿ ಎಲ್ಲರೂ ಹೋಗ್ತಾ ಇದ್ರು. ಕಾರ್ ಯಾರು ತಗೊಂಡು ಹೋಗಿದ್ದು ನೋಡಿಲ್ಲ ನಾವು. ಹಾಗೆ ಕೆಲವರೆಲ್ಲ ನಡ್ಕೊಂಡು ಹೋಗ್ತಾ ಇದ್ರು. ಅದೇ ಹೋಗ್ತಾರೇನೋ, ಸಿಕ್ಕಾಪಟ್ಟಿ ಹೋಗ್ತಿದೆ. ಸೊ ಫೈನಲಿ ನಾವು ರೀಚ್ ಆದ್ವಿ. ನೋಡಿ ಇಲ್ಲಿ ಮೇಲ್ಗಡೆ ತುಂಬ ಜನ ಇದ್ದರು. ಹಾಗೆ ವೀಡಿಯೋ ಮಾಡ್ಲಿಕ್ಕೆ ಮಾತ್ರ ಏನೂ ಕಾಣಿಸ್ತಾ ಇಲ್ಲ, ಸಿಕ್ಕಾಪಟ್ಟಿ ಮಂಜಿದೆ. ನೋಡಿ ನಾವು ಬಂದಿರೋದು ಇವಾಗ 1 o'clock ಆಗಿದೆ, 1:30 ಆಗಿದೆ. ಆವಾಗ ಇಷ್ಟೊಂದು ನೋಡಿ, ಇನ್ನು ಮಾರ್ನಿಂಗ್ ಬಂದಿದ್ದರೆ ಏನೂ ಕಾಣಿಸ್ತಾ ಇಲ್ಲ, ಇದು ಸಿಕ್ಕಾಪಟ್ಟಿ ಮಂಜಿದೆ. ಹಾಗೆ ಸಿಕ್ಕಾಪಟ್ಟಿ ಗಾಳಿ ಇದೆ ಆಯಿತಾ, ನಮ್ಮನ್ನೇ ದೂರ ಬಿಡುತ್ತೆ ಅಷ್ಟೊಂದು ಗಾಳಿ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೌಂಡ್ ನೋಡಿ, ಗಾಳಿ ಸೌಂಡು ಸಿಕ್ಕಾಪಟ್ಟಿ ಗಾಳಿ ಇದೆ. ಹಾಗೆ ಒಂದೊಂದು ಸಲ ಸ್ವಲ್ಪ ಬಿಸಿಲು ಬರುತ್ತೆ, ಸೊ ಆವಾಗ ಓಕೆ ಈ ರೀತಿ ಕಾಣಿಸುತ್ತೆ ನೋಡಿ. ಬಟ್ ಪೀಕಲ್ಲಿ ಹೋಗಿ ನೀವು ವ್ಯೂ ನೋಡಬೇಕು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಚಿಕ್ಕ ಮಕ್ಕಳು ಇರೋರು ಖಂಡಿತ ಹೋಗಬೇಡಿ, ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ, ನಮ್ಮನ್ನೇ ದೂರ ಬಿಡುತ್ತೆ, ಅಷ್ಟೊಂದು ಗಾಳಿ ಇರುತ್ತೆ. ಸೊ ಹಾಗಾಗಿ ನಾನು ಹೋಗಿಲ್ಲ, ನಾನು ಗಾಡಿಯಲ್ಲೇ ಕೂತ್ಕೊಂಡ್ಬಿಟ್ಟೆ, ಮತ್ತು ಉಳಿದವರೆಲ್ಲರೂ ಹೋದರು. ನೋಡಿ ಹೋಗಿ ರಿಟರ್ನ್ ಬರ್ತಾ ಇದ್ರೆ ಆಯಿತಾ, ರಿಟರ್ನ್ ಬರಲಿಕ್ಕೂ ಆಗೋದಿಲ್ಲ, ಅಂದರೆ ಇಳಿಯುವಾಗಲೂ ಸಹ ಅಷ್ಟೇ ಗಾಳಿ ದೂರುತ್ತೆ. ಸೊ ಹಾಗಾಗಿ ನಿಂತ್ಕೊಂಡು ಬರ್ತಾಯಿದ್ರು. ಆ್ಯಕ್ಚುಲಿ ನಾನಿದಿರೋದು ಕೆಳಗಡೆ ಆಯಿತಾ, ಅವರೆಲ್ಲ ಎಂಡ್ ಪೀಕಲ್ಲಿ ಹೋಗಿದ್ರು, ಬಟ್ ನಾನು ಹೋಗಿಲ್ಲ, ಸಿಕ್ಕಾಪಟ್ಟಿ ಗಾಳಿ ಇದೆ ಅಂತ ಹೇಳಿ. ನಾನು ಕೆಳಗಡೆ ನಿಂತ್ಕೊಂಡು ಈ ರೀತಿ ಒಂದು ಫೋಟೋ ತೆಗೆಸ್ಕೊಳ್ಳಿಕ್ಕೆ ನನಗೆ ಆಗಿಲ್ಲ, ಅಷ್ಟೊಂದು ಗಾಳಿ ಬೀಸ್ತಾ ಇದೆ. ಇವಾಗ ಮುಳ್ಳಯ್ಯನಗಿರಿ ಮುಗಿಸ್ಕೊಂಡು ರಿಟರ್ನ್ ಹೋಗ್ತಾ ಇದ್ವಿ. ಮುಳ್ಳಯ್ಯನಗಿರಿ ಮುಗೀತು, ಈಗ ಇರೋದು ನೆಕ್ಸ್ಟ್ ಇಲ್ಲಿಗೆ ಬಾಬಾ ಬುಡನ್ಗಿರಿ. ಓಕೆ, ಬಾಬಾ ಬುಡನ್ಗಿರಿ ಫುಲ್ ಮಳೆ ಬರ್ತಾ ಇದೆ. ಫ್ರೆಂಡ್ಸ್ ನೀವಿಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ತುಂಬ ಜನ ಹೋಗಿ ಬರ್ತಾ ಇದ್ರು ನೋಡಿ. ಇವರೆಲ್ಲರೂ ಹೋಗಿರೋದು ಇಲ್ಲಿ ಒಂದು ಟೆಂಪಲ್ ಇದೆ ಆಯಿತಾ. ಇಲ್ಲಿ ಬಾಬಾ ಬುಡನ್ಗಿರಿ ಹೋಗ್ತಾ ರೂಟಲ್ಲಿ ಈ ರೀತಿ ಒಂದು ಟೆಂಪಲ್ ಇದೆ. ಈ ಟೆಂಪಲ್ನ ಒಂದು ವಿಶೇಷತೆ ಅಂತ ಹೇಳಿದ್ರೆ 2 ಧರ್ಮದ ಪವಿತ್ರ ತಾಣ ಅಂತ ಹೇಳ್ಬೋದು ಇದು. ಅಂದರೆ ನಮ್ಮ ಹಿಂದೂಗಳದ್ದು ಮತ್ತು ಮುಸ್ಲಿಮದ್ದು. ಸೊ ನಮ್ಮ ಹಿಂದೂಗಳ ಶ್ರೀ ಗುರು ದತ್ತಾತ್ರೇಯ ಪೀಠ, ಹಾಗೆ ಮುಸ್ಲಿಮರದ್ದು ಬಾಬಾ ಬುಡನ್ ದರ್ಗಾ ಅಂತ ಹೇಳಿ 2 ದೇವ್ರನ್ನ ಒಂದೇ ಗುಹೆ ಒಳಗೆ ಇಟ್ಟಿದ್ರು ಆಯಿತಾ. ಸೊ ಆ ಕಡೆ ಒಂದು ಈ ಕಡೆ ಒಂದು ಆ ರೀತಿ ಇಟ್ಟಿದ್ರು. ಸೊ ಹಾಗಾಗಿ ಮುಸ್ಲಿಮರು ಇಲ್ಲಿ ತುಂಬ ಜನ ಬರ್ತಾರೆ ಪ್ರೇ ಮಾಡಲಿಕ್ಕೆ, ಹಾಗೆ ಹಿಂದೂಗಳು ಸಹ ಅಲ್ಲಿ ಹೋಗ್ತಾರೆ. ನಾವು ಹೋಗಿ ಬಂದಿದ್ವಿ, ಬಟ್ ಅಲ್ಲಿ ಯಾವುದೇ ರೀತಿ ಫೋಟೋಸ್ ಆಗಲಿ ವೀಡಿಯೋಸ್ ಆಗಲಿ ತಗೊಳ್ಳೋ ಹಾಗಿಲ್ಲ. ಸೊ ಹಾಗಾಗಿ ನಾವು ತಗೊಂಡಿಲ್ಲ. ತುಂಬ ಚೆನ್ನಾಗಿದೆ, ಫುಲ್ಲು ಬಗ್ಕೊಂಡೇ ಹೋಗಬೇಕು, ನಿಂತ್ಕೊಂಡು ಹೋಗೋ ಹಾಗಿಲ್ಲ. ಸೊ ಬಗ್ಗಿ ತಲೆ ಕೆಳಗೆ ಮಾಡಿಕೊಂಡೇ ಹೋಗಿ ಬರಬೇಕು. ಇದೊಂದು ಇಲ್ಲಿ ವಿಶೇಷತೆ ಅಂತ ಹೇಳ್ಬೋದು, ಅಂದರೆ 2 ಧರ್ಮದ ದೇವರನ್ನ ಒಂದೇ ಗುಹೆಯಲ್ಲಿ ಇಟ್ಟಿರುವಂಥದ್ದು. ಹಾಗೆ ಫೈನಲಿ ನಾವು ಬಾಬಾ ಬುಡನ್ಗಿರಿ ರೀಚ್ ಆದ್ವಿ. ಹೇಳಿ ಇಲ್ಲೇ ಸಿಕ್ಕಾಪಟ್ಟಿ ಗಾಳಿ ಇತ್ತು ನೋಡಿ, ಹೋಗೋಕ್ಕಾಗದೆ ವಾಪಸ್ ಬರೋಕೆ ರೆಡಿ ಈಗ ಎಲ್ಲರೂ. ಹೆವಿ ಗಾಳಿ. ಆ್ಯಕ್ಚುಲಿ ಮುಳ್ಳಯ್ಯನಗಿರಿಗಿಂತ ಬಾಬಾ ಬುಡನ್ಗಿರಿಯಲ್ಲೇ ನಮ್ಗೆ ಜಾಸ್ತಿ ಗಾಳಿ ಇದೆ ಅಂತ ಅನಿಸ್ತು. ಸೊ ಹಾಗಾಗಿ ನಾನು ಹೊರಗಡೆ ಹೋಗಿಲ್ಲ, ನಾನು ಅಲ್ಲೂ ಸಹ ಗಾಡಿಯಲ್ಲೇ ಕೂತ್ಕೊಂಡೆ, ಮಗು ಇದ್ನಲ್ವ. ಸೊ ಹಾಗಾಗಿ ತುಂಬ ಗಾಳಿ ಇದೆ, ತುಂಬ ಅಂದರೆ ತುಂಬ ಗಾಳಿ ಇದೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ, ನಮ್ಮನ್ನೇ ತಳ್ಬಿಡುತ್ತೆ ಅಷ್ಟೊಂದು ಗಾಳಿ ಇದೆ ಇಲ್ಲಿ. ಬಾಬಾ ಬುಡನ್ಗಿರಿಯಲ್ಲಿ ಸಿಕ್ಕಾಪಟ್ಟಿ ಗಾಳಿ ಇದೆ ಆಯಿತಾ, ಹಾಗಾಗಿ ನಮ್ಮ ಮೇಲ್ಗಡೆ ಹೋಗಲಿಕ್ಕಾಗಿಲ್ಲ. ಸೊ ಹಾಗಾಗಿ ರಿಟರ್ನ್ ಬಂದ್ವಿ. ರಿಟರ್ನ್ ಬರುವಾಗ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ವ್ಯೂ ನೋಡಿದ್ರೇ ಅಷ್ಟು ಖುಷಿಯಾಗುತ್ತೆ. ತುಂಬಾ ಚೆನ್ನಾಗಿದೆ, ವೆದರು ಹಾಗೆ ಸಿಕ್ಕಾಪಟ್ಟಿ ಚೆನ್ನಾಗಿದೆ, ಕೂಲ್ ಇದೆ.
ಹಾಗೆ ಬರ್ತಾ ಅದೇ ದಾರಿಯಲ್ಲಿ ಹೊನ್ನಮ್ಮ ದೇವಿ ಟೆಂಪಲ್ ಸಿಕ್ತು. ಸೊ ಅಲ್ಲೂ ಹೋಗಿ ಬಂದ್ವಿ. ಇಲ್ಲೂ ಸಹ ಪಕ್ಕದಲ್ಲೇ ಒಂದು ವಾಟರ್ ಫಾಲ್ಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹಾಗೆ ಮನೆಗೆ ಹೊರಟ್ವಿ. ಸೊ ಗೈಸ್ ನೋಡಿದ್ರಲ್ವ, ಇವತ್ತಿನ ಈ ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಮತ್ತೊಂದು ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.